ಈಗಾಗಲೇ ಇನ್ನೆರಡು ವರ್ಷ ಇದೆ ಅಷ್ಟೇ, ಚುನಾವಣೆಗೆ ಇನ್ನೆರಡು ವರ್ಷ ಇದೆ. ಅವರು ಕೂಡ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ದಾರೆ. ಇರ್ತಕ್ಕಂಥ ದೇಶದ ಒಂದೇ ಒಂದು ಅಹಿಂದ ವರ್ಗದ ಮುಖ್ಯಮಂತ್ರಿ ಇದ್ರು ಅವರು. ಮತ್ತು ಪಾಪ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಅವರು ಹೇಳಿದ್ದು ಅಹಿಂದ ನಾಯಕತ್ವಕ್ಕೆ ನಾನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಗಳು 4 ರಾಜ್ಯದಲ್ಲಿದೆ. 4 ರಾಜ್ಯದಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯ ಒಂದೇ ಅಹಿಂದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು. ಈಗ ಅದನ್ನು ಕೂಡ ತೆಗೆಯೋದ್ರ ಮೂಲಕ ಅಹಿಂದ ವರ್ಗಕ್ಕೆ ನಾಮವನ್ನು ಇಟ್ಟಿದ್ದಾರೆ, ಕೆಂಪು ನಾಮವನ್ನು ಇಟ್ಟಿದ್ದಾರೆ. ನಾನು ಅದಕ್ಕೆ ಎಲ್ಲ ಇದರಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರು ಹೇಳಬೇಕು, ನಮ್ಮ ಭಾರತೀಯ ಜನತಾ ಪಕ್ಷ ಅಹಿಂದ ವರ್ಗದಲ್ಲಿ ನಂಬಿಕೆ ಇಟ್ಟು ಮಾನ್ಯ ನರೇಂದ್ರ ಮೋದಿ ಅಂತಹ ಒಂದು ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ಪ್ರಧಾನಿಗಳನ್ನ 25 ವರ್ಷಗಳು ಅಧಿಕಾರದ ಉತ್ತುಂಗೆಯಲ್ಲಿ ಇಡೋದ್ರ ಜೊತೆಗೆ ಮುಂದುವರಿಸ್ತಾ ಇದೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಯಾವ ಪಕ್ಷನೂ ಮಾಡಕ್ಕಾಗಿಲ್ಲ. ಕಾಂಗ್ರೆಸ್ನವರು ಕೇವಲ ದಲಿತ ವರ್ಗದವರನ್ನ ಆದ್ರೆ ಅವ್ರಿಗೆ ನಿಜವಾದಂತ ಅಧಿಕಾರ ಕೊಟ್ಟಿಲ್ಲ, ಕೊಡುವಂತ ಆಲೋಚನೆನೂ ಅವ್ರಿಗಿಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷ ಇದರ ಬಗ್ಗೆ ಹೆಚ್ಚಿನ ನಾವು ಸಂಘಟನೆಯಲ್ಲಿ ಮಾಡೋದ್ರು ಮತ್ತು ಪ್ರಚಾರ ಮಾಡುವಾಗ ಇವನ್ನೆಲ್ಲ ಕೂಡ ಹೇಳ್ಬೇಕಾಗ್ತದೆ. ಕ್ಯಾಬಿನೆಟ್ ಕೂಡ ಆಗುವಂತದ್ದು ಯಾರೆಲ್ಲ ಮುಂದೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಡೆಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಒಂದಿದೆ, ರಾಜ್ಯದಲ್ಲಿ ಪೇಮೆಂಟ್ ಕೋಟಾ ಒಂದಿದೆ ಅಂತ ಹೇಳಿದ್ದಾರೆ ಈಗಾಗಲೇ. ಹಾಗಾಗಿ ಯಾರು ಆ 2 ಕೋಟಾನು ಒಂದೇನೆ. ಮತ್ತು ಈಗಲೂ ಕೂಡ ಅನೇಕ ಮಂತ್ರಿಗಳು ನನಗೆ PDA ಸಿಕ್ಕಿಲ್ಲ, ನಮ್ಮ ರಮೇಶ್ ಗೌಡ್ರ ಸ್ನೇಹಿತರು ಇದು ಕೂಡ ನಮಗ್ ಸಿಕ್ಕಿಲ್ಲ ಅಂತೇಳಿ ಅವರು ಇಲಾಖೆನೇ ವಹಿಸ್ಕೊಂಡಿಲ್ಲ. ಇನ್ನ ಮನೇಲಿ 3 ದಿವಸ ಇದ್ರು. ರಾಮಲಿಂಗಾರೆಡ್ಡಿ ಅವರು ಏನೋ ಮೊನ್ನೆ ಬಂದು ನೀವು ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟು ಹೋಗಿ ಅಂತ ಏನೋ ಹೇಳಿದ್ರಂತೆ, ಬಂದು ತಗೊಂಡಿದ್ದಾರೆ. ಈಗ ಯಾವುದು ಕೂಡ ರಾಜ್ಯದಲ್ಲಿ ಸರಿ ಇಲ್ಲ. ನೋಡೋಣ ಯಾವ ರೀತಿಯಲ್ಲಿ ಇವರು ಇನ್ನು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ನಾವು ಏನು ಕೂಡ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅವ್ರಿಗೂ ಕೂಡ ಹನಿಮೂನ್ ಪೀರಿಯಡ್ ಇದೆ, ಬಹಳ ಕಡಿಮೆ ಇರ್ತದೆ. 2 ವರ್ಷದ ಮುಖ್ಯಮಂತ್ರಿ, 5 ವರ್ಷದವರೆಗೆ 3 ತಿಂಗಳು ಇರುತ್ತೆ. 2 ವರ್ಷದವರೆಗೆ ಬರೀ 1 ತಿಂಗಳು 2 ತಿಂಗಳು ಇರುತ್ತೆ ಅಷ್ಟೇ. ಅದ್ರ ಮೇಲೆ ನಾವು ಉಲ್ಲೇಖ ಮಾಡ್ಬೋದು ಅವ್ರ ಆಡಳಿತದ ವೈಖರಿ ಏನು, ಅವರು ನಡೀತಾ ಇರ್ತಕ್ಕಂಥ ದಾರಿ ಏನು, ಇದ್ರ ಬಗ್ಗೆ ನಾವೆಲ್ಲ ಕೂಡ ವಿಮರ್ಶೆ ಮಾಡ್ಬೋದು, ಟೀಕೆ ಮಾಡ್ಬೋದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ರಾಜ್ಯವನ್ನ ಕಟ್ಟುವಂತ ಕೆಲಸ ಮಾಡ್ಲಿ ಅಂತ ಅವರು ಕೂಡ ನಾವು ಕಿವಿ ಮಾತನ್ನ ಹೇಳಿ ನಮ್ಮ ಪಕ್ಷದ ಸಂಘಟನೆ ಈಗ ಮತ್ತಷ್ಟು ಚುರುಕಾಗ್ತದೆ. ಇನ್ನು ಕೇವಲ ನಮಗೆ 750 ದಿವಸ ಇದೆ ಅಷ್ಟೇ. ಈ 750 ದಿವಸ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ, ಒಂದು ಹಳ್ಳಿಯಲ್ಲೆಲ್ಲ ಇನ್ನೊಂದು ರೀತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ